ವಿದ್ಯಾರ್ಥಿ ಮೇಲೆ ಶಿಕ್ಷಕರಿಂದ ಇದೆಂಥ ಕ್ರೌರ್ಯ. ನಾಲ್ಕೈದು ಮಂದಿ ಶಿಕ್ಷಕರಿಂದ ಹಲ್ಲೆ ಆರೋಪ. ಗುರುದೇವೋ ಭವ ಅಂತಾರೆ, ಆದರೆ ಮಕ್ಕಳ ಭವಿಷ್ಯ ರೂಪಿಸುವ ಗುರುವಿನಿಂದಲೇ ಕ್ರೌರ್ಯತೆಯನ್ನ ಮೆರೆದಿದ್ದು ಇಡೀ ಗುರುಕುಲಕ್ಕೆ ಕಳಂಕ ತರುವಂತಹ ಕೃತ್ಯವನ್ನೆಸಗಿದ್ದಾನೆ. ವಿದ್ಯಾರ್ಥಿಯನ್ನ ಕರೆದು ನಾಲ್ಕೈದು ಶಿಕ್ಷಕರು ಸೇರಿ ಹಲ್ಲೆ ಮಾಡಿದ್ದು, ಹಲ್ಲೆಯಿಂದ ವಿದ್ಯಾರ್ಥಿ ಅಸ್ವಸ್ಥರಾಗಿದ್ದು ಆಸ್ಪತ್ರೆ ಪಾಲಾಗಿದ್ದಾರೆ. ಹೌದು, ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಚಿತ್ರದುರ್ಗದಲ್ಲಿ ಸಂಸ್ಕೃತ ಶಿಕ್ಷಕನೋರ್ವ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡಿರೋ ಪ್ರಕರಣ ಮಾಸುವ ಮುನ್ನ ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಕರು ಕ್ರೌರ್ಯತೆ ಮೆರೆದಿರೋ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಶಾಲಾ ತರಗತಿಯಲ್ಲಿದ್ದ ವಿದ್ಯಾರ್ಥಿಯನ್ನ ಕ್ಯಾಬಿನ್ಗೆ ಕರೆದು ವಿದ್ಯಾರ್ಥಿ ಮೇಲೆ ಶಿಕ್ಷಕರು ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಖಾಸಗಿ ಶಾಲೆಯಲ್ಲಿ. ಖಾಸಗಿ ಶಾಲೆಯ ಸುಶಾಂತ್ ಎಂಬ ವಿದ್ಯಾರ್ಥಿ ಕ್ಲಾಸ್ ರೂಮ್ನಲ್ಲಿ ಪೇಪರ್ ಹರಿದಿದ್ದಾನೆ ಎಂಬ ಕ್ಷುಲ್ಲಕ ಕಾರಣಕ್ಕೆ ಕ್ಯಾಬಿನ್ಗೆ ಕರೆದು ಹೊಡೆದಿದ್ದಾರೆ ಅಂತ ವಿದ್ಯಾರ್ಥಿ ಗಂಭೀರ ಆರೋಪ ಮಾಡಿದ್ದು, ಕ್ಲಾಸ್ ರೂಮ್ನಲ್ಲಿ 3 ವಿದ್ಯಾರ್ಥಿಗಳು ಇದ್ದು ಸುಶಾಂತ್ ನೋಟ್ಬುಕ್ನಲ್ಲಿ ಬರೀತಾ ಇದ್ದು ಈ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸುಶಾಂತ್ನೇ ಪೇಪರ್ ಹರಿದಿದ್ದಾನೆ ಅಂತ ಭಾವಿಸಿ ಸುಶಾಂತ್ನನ್ನ ಕ್ಯಾಬಿನ್ಗೆ ಕರ್ಕೊಂಡು 4-5 ಮಂದಿ ಶಿಕ್ಷಕರು ಸೇರಿ ವಿದ್ಯಾರ್ಥಿ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ಅಂತ ವಿದ್ಯಾರ್ಥಿ ಆರೋಪ ಮಾಡಿದ್ರು. ಇನ್ನು ಶಿಕ್ಷಕರ ಹೊಡೆತಕ್ಕೆ ವಿದ್ಯಾರ್ಥಿ ಸುಶಾಂತ್ ಅಸ್ವಸ್ಥರಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಶಾಲೆಯ ವೈಸ್ ಪ್ರಿನ್ಸಿಪಲ್ ವನಜಾಕ್ಷಿ, ಶಿಕ್ಷಕರಾದ ದೇವರಾಜು ಸೇರಿ 2 ಶಿಕ್ಷಕರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದು, ಶಿಕ್ಷಕರ ಕ್ರೌರ್ಯತೆಗೆ ಪೋಷಕರು ಕಿಡಿಕಾರಿದ್ರು. ಅದೇನೇ ಆಗಲಿ, ಶಿಕ್ಷಕರು ಎಂದರೆ ತಪ್ಪು ಮಾಡ್ತಾ ಇದ್ದ ವಿದ್ಯಾರ್ಥಿಗೆ ಬುದ್ಧಿ ಹೇಳಿ ಸರಿಯಾದ ದಾರಿಗೆ ಕರೆದೊಯ್ಯಬೇಕು. ಅದನ್ನು ಬಿಟ್ಟು ಕ್ಷುಲ್ಲಕ ಕಾರಣಕ್ಕೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿರೋದು ದುರಂತವೇ ಸರಿ. ಹಲ್ಲೆ ಮಾಡಿರೋ ಶಿಕ್ಷಕರ ವಿರುದ್ಧ ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಳುತ್ತಾ ಅಂತ ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.